ಸ್ಥಿತಿ ಇದೆ ಅಲ್ಲ ನಿಮ್ಮದು ಕಾಂಗ್ರೆಸ್ದವ್ರದ್ದು, ಅದು ಎಂದಾದರೂ ಬದಲಾವಣೆ ಕೇಸರಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗಲಿ ಸಾಧ್ಯನೇ? ಜನ ನಿಮ್ಮನ್ನು ನಂಬುದಿಲ್ಲ. ಕೇಸರಿ ಶಾಲ್ ಹಾಕೋದು ಒಂದು ಕಡೆ, ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲೈನ್ಸ್ ಆದ್ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲ್ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ಹಾಗಾದ್ರೆ ನೀವು ಮನೆಗೆ ಕೇಸರಿ ಶಾಲ್ ಹಾಕೊಂಡಿರಲ್ಲ, ಮನಸ್ಥಿತಿ ಬದಲಾವಣೆ ಇದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು? ಅದನ್ನು ಹೇಳಿ. ಅಲ್ಲಿ ರಾಜ್ಯಸಭೆಯಲ್ಲಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯಿತು, ಅಲ್ಲದಲ್ಲಿ ಇದೊಂದು ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಒಂದು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಭಾಳ ದೊಡ್ಡ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ಇಚ್ಛೆ ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತದೊಂದಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಮತ್ತು ಬೆಳಗಾವಿ ನನಗೇನು ಹೊಸದಲ್ಲ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದರು, ಈರಣ್ಣ ಕಡಾರಿಯವರು ಜಿಲ್ಲಾಧ್ಯಕ್ಷರಿದ್ದರು, ಜಗದೀಶ್ ಮೆಟುಗುಡ್ ಅವರು ಇದ್ದರು, ಮತ್ತು ಮಲ್ಲಿಕಾರ್ಜುನ್ ತುಬಾಕಿಯವರು ಅಧ್ಯಕ್ಷರಿದ್ದರು. ಅವರವ್ರ ಕಾಲದಲ್ಲಿ ಅದು ಲೀಡರ್ ಆಫ್ ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಲೀಡರ್ ಆಫ್ ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂಥ ಗ್ರಾಮಗಳಿಗೆ ಪ್ರವಾಸ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದೆ. ಆ ಒಂದು ಪಕ್ಷವನ್ನು ಬೆಳೆಸುವಂಥ ಕೆಲಸ ಈ ಭಾಗದಲ್ಲಿ ಮಾಡುವಂಥ ಒಂದು ಅವಕಾಶ ಬಂದಿತ್ತು. ಅದು ಕೆಲಸವನ್ನು ನಾನು ಮಾಡಿದೆ. ಅವತ್ತಿನಿಂದಲೂ ಇವತ್ತಿನವರೆಗೂ ಸಂಬಂಧ. ಮತ್ತು ಅಷ್ಟೇ ಅಲ್ಲ, 2 ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ, ನಾನು ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗ ಉಸ್ತುವಾರಿ ಸಚಿವನಿದ್ದೆ. ಅದೇ ರೀತಿ ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾಗ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಸಹಿತ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ KDP ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಂದು ಕ್ರಿಯಾಶೀಲ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬೆಳಗಾವಿ.